10 ದಿನ ಆಯಿತು ಉಗ್ರರು ಈ ದಾಳಿಯನ್ನು ಮಾಡಿ 26 ಅಮಾಯಕರನ್ನು ಬಲಿ ಪಡೆದ ನಂತರ ಎಲ್ಲಿ ಹೋಗಿದ್ದಾರೆ ಅನ್ನೋದು ಇನ್ನೂ ಕೂಡ ಸಿಗ್ತಾ ಇಲ್ಲ. ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದೊಂದೇ ಹಿಂಟ್ಗಳು ಸಿಗ್ತಾ ಇದೆ. ಬಟ್ ಇವತ್ತಲ್ಲ ನಾಳೆ ಹೊಡೆದು ಹಾಕ್ತಾರೆ. ಇದರ ಮಧ್ಯದಲ್ಲಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡೋ ರೀತಿಯಲ್ಲಿ ಸಮರಾಭ್ಯಾಸವನ್ನು ಈಗ ವಾಯುಸೇನೆ ಕೂಡ ಮಾಡ್ತಾ ಇದೆ. ಎಲ್ಲಿ ಹೇಗೆ ಸ್ಟೋರಿ ನೋಡಿ. ಸೇನೆಗೆ ಪರಮಾಧಿಕಾರ, ಪಾಕ್ಗೆ ಪುಕ ಪಾಕ್ ಸೊಕ್ಕು ಮುರಿಯಲು ಪ್ರತೀಕಾರ ಪ್ರತಿಜ್ಞೆ. ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ಮೀರಾಜ್ ರಫೇಲ್ ಹಾರಾಟ. ಪಹಲ್ಗಾಮ್ ದಾಳಿಯ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಪಾಕ್ ವಿರುದ್ಧ ಪ್ರತೀಕಾರವನ್ನು ತೀರಿಸಿಕೊಳ್ಳುವುದಾಗಿ ಘೋಷಿಸಿದ್ದಾರೆ. ಉಗ್ರ ಸಂಹಾರ ಯಾಗದ ಶಪಥ ಮಾಡಿರುವ ಮೋದಿ ಉಗ್ರರನ್ನ ಹುಡುಕಿ ಹೊಡೆಯುವುದಾಗಿ ಹೇಳಿದ್ದಾರೆ. ಅಲ್ಲದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಕವಿದಿದೆ. ಇದರ ನಡುವೆನೇ ಭಾರತೀಯ ವಾಯುಪಡೆ ತನ್ನ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದು ಪಾಕ್ಗೆ ಈಗ ನಡುಕ ಶುರುವಾಗಿದೆ. ಉತ್ತರ ಪ್ರದೇಶದ ಶಹಜಾನ್ಪುರದಲ್ಲಿರುವಂತಹ ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ಭಾರತೀಯ ಸೇನೆ ತನ್ನ ಶಕ್ತಿಯನ್ನು ಪ್ರದರ್ಶಿಸಿದೆ. 3.5 ಕಿಲೋಮೀಟರ್ ಉದ್ದದ ವಾಯುನೆಲೆಯಲ್ಲಿ ಮಿಗ್, ಹರ್ಕ್ಯುಲೆಸ್, ಮಿರಾಜ್, ರಫೇಲ್ ಮತ್ತು ಜಾಗ್ವಾರ್ನಂತಹ ಯುದ್ಧ ವಿಮಾನಗಳು ಬಿರುಗಾಳಿಯ ನಡುವೆಯೂ ಕೂಡ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ಅಭ್ಯಾಸವನ್ನು ಮಾಡ್ತಿವೆ. ವೈಮಾನಿಕ ದಾಳಿ ಪ್ರದರ್ಶನ ನೋಡಿದಂತಹ ಜನ ಮೂಕ ವಿಸ್ಮಿತರಾದರು. ಈ ಮೂಲಕ ಒಂದೊಮ್ಮೆ ಪಾಕ್ ಮೇಲೆ ಯುದ್ಧ ನಡೆದರೆ ತನ್ನ ಬತ್ತಳಿಕೆಯಲ್ಲಿರುವ ಅಸ್ತ್ರಗಳು ಯಾವುವು ಅನ್ನೋದನ್ನ ಜಗತ್ತಿಗೆ ಭಾರತ ಸಾರಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆದ ಹೊತ್ತಲ್ಲೇ ವಾಯುಪಡೆ ತನ್ನ ಶಕ್ತಿಯನ್ನು ಪ್ರದರ್ಶಿಸುವಂಥ ಕೆಲಸವನ್ನು ಮಾಡಿದೆ. ಇವತ್ತು ಉತ್ತರ ಪ್ರದೇಶದಲ್ಲಿರುವಂಥ ಗಂಗಾ ಎಕ್ಸ್‌ಪ್ರೆಸ್ ಹೈವೇಯಲ್ಲಿ ತನ್ನ ಯುದ್ಧ ವಿಮಾನಗಳನ್ನು ಟೇಕ್ ಆಫ್ ಮತ್ತು ಲ್ಯಾಂಡ್ ಮಾಡೋ ಮೂಲಕ ತನ್ನ ಸಾಮರ್ಥ್ಯವೇನು, ಶಕ್ತಿ ಏನು ಅನ್ನುವಂಥದ್ದನ್ನು ಜಾಗತಿಕ ಮಟ್ಟದಲ್ಲಿ ತೋರಿಸುವಂಥ ಕೆಲಸವನ್ನು ಮಾಡಿರುವಂಥದ್ದು. ಮಿಸೈಲ್ ಇರುವಂತಹ ಮಿಗ್, ರಫೈಲ್ ಅಂತಹ ಯುದ್ಧ ವಿಮಾನಗಳನ್ನು ಹಗಲು ಮತ್ತು ರಾತ್ರಿಯ ವೇಳೆಯಲ್ಲಿ ಟೇಕ್ ಆಫ್ ಮತ್ತು ಲ್ಯಾಂಡ್ ಮಾಡುವಂತಹ ನಮ್ಮ ಶಕ್ತಿ ಏನು ಅನ್ನುವಂಥದ್ದನ್ನು ಇವತ್ತು ಎಕ್ಸ್‌ಪ್ರೆಸ್ ಹೈವೇಯಲ್ಲಿ ಪ್ರದರ್ಶಿಸುವಂಥ ಕೆಲಸವನ್ನು ಮಾಡಲಾಯಿತು. ಈ ಒಂದು ಅಚ್ಚರಿಯನ್ನು ನೋಡಿ ಜನರು ಕೂಡ ಮೂಕ ವಿಸ್ಮಿತರಾಗಿದ್ದರು. ಪಾಕ್ನೊಂದಿಗೆ ಭಯೋತ್ಪಾದಕ ನಂಟು ರಹಸ್ಯವಲ್ಲ. ಉಗ್ರರ ಸಪೋರ್ಟ್ ಸತ್ಯ ಒಪ್ಪಿಕೊಂಡ ಮಾಜಿ ಸಚಿವ. ಭಯೋತ್ಪಾದಕ ಸಂಘಟನೆಗಳೊಂದಿಗಿನ ತಮ್ಮ ದೇಶದ ಸಂಬಂಧವನ್ನ ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ ಮತ್ತು ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಅಧ್ಯಕ್ಷ ಬಿಲಾವಲ್ ಭುಟ್ಟೋ ಜರ್ದಾರಿ ಅವರು ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾನೆ. ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯ ಬೆನ್ನಲ್ಲೇ ಸ್ಕೈ ನ್ಯೂಸ್ಗೆ ನೀಡಿದಂತಹ ಸಂದರ್ಶನವೊಂದರಲ್ಲಿ ಮಾತನಾಡಿದ ಬಿಲಾವಲ್ ಭುಟ್ಟೋ, ಪಾಕಿಸ್ತಾನದ ಇತಿಹಾಸದ ಬಗ್ಗೆ ಹೇಳುವುದಾದರೆ ಪಾಕಿಸ್ತಾನಕ್ಕೆ ಭಯೋತ್ಪಾದಕ ಸಂಘಟನೆಗಳೊಂದಿಗೆ ಲಿಂಕ್ ಇದೆ ಎಂಬುದು ರಹಸ್ಯವೇನಲ್ಲ ಅಂತ ಹೇಳಿದ್ದಾನೆ. ಆದರೆ ಇವತ್ತು ನಾವು ಅದರಲ್ಲಿ ಭಾಗಿಯಾಗಿಲ್ಲ, ಇದು ನಮ್ಮ ಇತಿಹಾಸದ ದುರಾದೃಷ್ಟಕರ ಭಾಗವಾಗಿದೆ ಅಂತ ನಿಜ ಹೇಳಿದ್ದಾನೆ. ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟೋ ಪಾಕಿಸ್ತಾನ ಹೇಗೆ ಭಯೋತ್ಪಾದನೆಯನ್ನು ಪೋಷಿಸಿತ್ತು ಅನ್ನುವಂತಹ ಮಾಹಿತಿಯನ್ನು ಹೊರಹಾಕಿದ್ದಾರೆ. ಈಗ ಪಾಕಿಸ್ತಾನದಲ್ಲಿ ಒಬ್ಬೊಬ್ಬರೇ ನಾಯಕರು ಪಾಕಿಸ್ತಾನ ಹೇಗೆ ಈ ಹಿಂದೆ ಭಯೋತ್ಪಾದನೆಗೆ ಪೂರಕವಾಗಿ ಕೆಲಸವನ್ನು ಮಾಡಿತ್ತು, ಅದಕ್ಕೆ ಹಣಕಾಸಿನ ನೆರವನ್ನು ಕೊಟ್ಟಿತ್ತು ಅನ್ನುವಂಥದ್ದನ್ನು ವಿವರಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಖಾಸಗಿ ಸಂದರ್ಶನವೊಂದರಲ್ಲಿ ಮಾತನಾಡಿದಂಥ ಬಿಲಾವಲ್ ಭುಟ್ಟೋ ಈ ಹಿಂದೆ ಪಾಕಿಸ್ತಾನ ಭಯೋತ್ಪಾದನೆಯನ್ನು ಪೋಷಣೆ ಮಾಡಿತ್ತು, ಅದಕ್ಕೆ ಹಣಕಾಸಿನ ನೆರವನ್ನು ಕೊಟ್ಟಿತ್ತು, ಇದೊಂದು ದುರಾದೃಷ್ಟದ ಕಾಲ, ಆದರೆ ಈಗ ಭಯೋತ್ಪಾದನೆಗೆ ನಾವು ಯಾವ ನೆರವನ್ನು ಕೂಡ ಕೊಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಈ ಹಿಂದೆ ಪಾಕಿಸ್ತಾನ ಭಯೋತ್ಪಾದಕರ ಪರವಾಗಿತ್ತು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಅವರ ಮಾತುಗಳಲ್ಲಿ ಹೇಳಿದ್ದಾರೆ. ನರಿ ಬುದ್ಧಿ ಬಿಡದ ಪಾಕ್ ಎಷ್ಟು ನೆರವು ನೀಡಿದ್ರು ಪದೇ ದ್ರೋಹಕ್ಕೆ ಉತ್ತಮ ಉದಾಹರಣೆ ಅಂದರೆ ಅದು ಪಾಕಿಸ್ತಾನ. ಸ್ವಾತಂತ್ರ್ಯಗೊಂಡ ದಿನದಿಂದಲೂ ಪಾಕ್ ವಿಚಾರದಲ್ಲಿ ಭಾರತ ಸಾಫ್ಟ್ ಆಗಿಯೇ ನಡೆದುಕೊಂಡಿದೆ. ಪ್ರತ್ಯೇಕ ರಾಷ್ಟ್ರವಾದ ಸಂದರ್ಭದಲ್ಲಿ ಪಾಕ್ ಅಭಿವೃದ್ಧಿಗೆ ಅಂತ 55 ಕೋಟಿಯಿಂದ ಶುರುವಾಗಿ ಒಂದಲ್ಲ ಎರಡಲ್ಲ ಹಲವು ಬಾರಿ ಸಹಾಯ ಹಸ್ತವನ್ನು ಚಾಚಿದ್ರೂ ದ್ರೋಹ ಮಾಡೋದು ಮಾತ್ರ ಬಿಟ್ಟಿಲ್ಲ. ಪಾಪಿ ಪಾಕಿಸ್ತಾನಕ್ಕೆ ಒಂದಲ್ಲ ಎರಡಲ್ಲ 100 ಬಾರಿ ಸಹಾಯ ಮಾಡಿದ್ರೂ ದ್ರೋಹ ಮಾಡುತ್ತಲೇ ಬಂದಿದೆ. ಶಾಂತಿ ಒಪ್ಪಂದಗಳು, ಯುದ್ಧದ ಕರಾರುಗಳು ಯಾವುದನ್ನೂ ಕೂಡ ಉಳಿಸ್ಕೊಂಡಿಲ್ಲ. ಹಾರ್ಟ್ ಸಮಸ್ಯೆ, ಕಿಡ್ನಿ ಕಸಿ, ಅದು ಇದು ಅಂತ ಹೇಳಿ ಪಾಕ್ ಪ್ರಜೆಗಳಿಗೆ ಮೆಡಿಕಲ್ ವೀಸಾ ಕೊಟ್ಟು ದೊಡ್ಡತನವನ್ನು ಮೆರೆದಿತ್ತು ಭಾರತ. ಆದರೆ ಎಂತಹದ್ದೇ ಒಳಿತು ಮಾಡಿದ್ರು ಪಾಕ್ ಮಾಡಿದ್ದು ಮಾತ್ರ ಅದೇ ನೀಚ ಕೆಲಸ. ಪಾಕ್ ದ್ರೋಹಗಳ ಲೀಸ್ಟನ್ನು ಕೊಡ್ತೀವಿ ನೋಡಿ. ಪಾಕಿಸ್ತಾನಕ್ಕೆ ಹಲವು ಬಾರಿ ಸಹಾಯ ಹಸ್ತ. 1972ರ ಶಿಮ್ಲಾ ಒಪ್ಪಂದವನ್ನು ಮುರಿದ ಪಾಕ್. LOC ದಾಟಲ್ಲ ಎಂಬ ಒಪ್ಪಂದಕ್ಕೆ ಎಳ್ಳು ನೀರು. ಲಾಹೋರ್ ದೆಹಲಿ ಬಸ್ಗೆ ವಾಜಪೇಯಿ ಚಾಲನೆ. 1999ರಲ್ಲಿ ಕಾರ್ಗಿಲ್ ವಾರ್ ಶುರು ಮಾಡಿತ್ತು. ಪಾಕ್ ಯುದ್ಧ ಸೋತ್ರು, ಭಾರತ ಶಾಂತಿ ಸಂಧಾನ. 26/11ರ ಮುಂಬೈ ಭಯೋತ್ಪಾದಕ ದಾಳಿ. ಕಸಬ್ ಸೇರಿ ಹಲವು ಉಗ್ರರನ್ನು ಕಳುಹಿಸಿ ಅಟ್ಯಾಕ್. ಕಸಬ್ ನಮ್ಮೋನಲ್ಲ ಅಂಥೇಳಿ ವಿಶ್ವದ ಮುಂದೆ ಬುರುಡೆ. ಕಾಶ್ಮೀರದಲ್ಲಿ ನಿರಂತರ ಸೈನಿಕರು, ಸ್ಥಳೀಯರ ಹತ್ಯೆ. ಮೆಡಿಕಲ್ ವೀಸಾಗಳನ್ನು ಪಾಕ್ ದುರುಪಯೋಗ. ಪಠಾಣ್ಕೋಟ್ ದಾಳಿ, ಸಾಕ್ಷ್ಯ ನೀಡಿದ್ರು ನಿರಾಕರಣೆ. 2019ರಲ್ಲಿ ಕಾರ್ತಾರ್ಪುರ್ ಕಾರಿಡಾರ್ ನಿರ್ಮಾಣ.
ಪಾಕ್ ಸಿಖ್ಖರಿಗೆ ದೇರಾ ಬಾಬಾ ನಾನಕ್ಗೆ ಹೋಗಲು ಅವಕಾಶ, ವೀಸಾ ಇಲ್ಲದೆ ತೆರಳಲು ಅವಕಾಶ ಕೊಟ್ಟ ಭಾರತ. ಕೋವಿಡ್ ಸಂದರ್ಭದಲ್ಲೂ ಪಾಕಿಸ್ತಾನಕ್ಕೆ ನೆರವು, ಆದರೆ ನಿರಂತರವಾಗಿ ಭಾರತದ ವಿರುದ್ಧ ಕತ್ತಿಮಸೆಯುವ ಪಾಕ್. ಒಟ್ನಲ್ಲಿ ಉಗ್ರರ ಪೋಷಣೆ ಮಾಡ್ತಾ ಇರುವ ಪಾಕಿಸ್ತಾನ ಅದೇನು ಸಾಧನೆ ಮಾಡುತ್ತೋ ಗೊತ್ತಿಲ್ಲ, ಆದರೆ ಭಯೋತ್ಪಾದಕರಿಗೆ ಅನ್ನ ನೀರು ಹಣ ಕೊಡ್ತಾ ಇರುವ ಪಾಕ್ ಮತ್ತಷ್ಟು ಪಾಪರ್ರಾಗೋದ್ರಲ್ಲಿ ಡೌಟ್ ಇಲ್ಲ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.